ಕಾಂಚನ, ನೀನು ಹೇಳ್ದಂಗೆ ಬಟ್ಟೆಗಳೆಲ್ಲ ತಂದಿಟ್ಟಿವ್ನಿ. ಸರಿ. ಅಮ್ಮ ಅವರೇ, ಪ್ರತಿ ಸಂಕ್ರಾಂತಿ ಯುಗಾದಿಗೆ ಹೊಸ ಬಟ್ಟೆ ಕೊಡ್ತಾ ಇದ್ರಿ. ಈಗ ಎರಡಬ್ಬನೂ ಮುಗಿದೋಗಿದೆ. ಈಗ ಎಲ್ರಿಗೂ ಹೊಸ ಬಟ್ಟೆ ಕೊಡ್ತಾ ಇದ್ದೀರಾ, ಏನು ವಿಶೇಷ? ನಮ್ಮ ಕಾಂಚನ ಯಾರಿಗಾದ್ರೂ ಏನಾದ್ರು ಕೊಡಬೇಕು ಅಂದರೆ ಅದಕ್ಕೆ ಯಾವುದೇ ಹಬ್ಬ ಹರಿದಿನ ಬರೋಗಂಟ ಕಾಯೋ ಅವಶ್ಯಕತೆನೇ ಇಲ್ಲ. ಅವಳ ಮನಸ್ಸಿಗೆ ಯಾವಾಗ ಯಾವಾಗ ಖುಷಿ ಅನ್ಸೋದೋ ಅವಾಗೆಲ್ಲ ಹಿಂಗೆ ಎಲ್ರೂ ಅಟ್ಟಿಗೆ ಕರೆಸಿ ಉಡುಗೊರೆ ಕೊಟ್ಟು ಅವ್ರ ಜೊತೆನಾಗ ತನ್ನ ಸಂತೋಷ ಹಂಚ್ಕೊಳ್ಳೋದು ಮೊದಲಿಂದನೂ ನಡ್ಕೊಂಡು ಬಂದಿರೋ ಸ್ವಭಾವ. ನೀವೆಲ್ಲ ಅವಳ ಮ್ಯಾಕೆ ಈಟೊಂದು ಪಿರುತಿ ವಿಶ್ವಾಸ ಮಡಿಕೊಂಡಿರೋದು ನೋಡಿ ಅವಳ ಮನಸ್ಸಿಗೆ ಸ್ಯಾನೆ ಸಂತೋಷ ಆಗೈತೆ. ಅದಕ್ಕೆ ನೋಡಿ ಹಬ್ಬ ಬರೋಕ್ ಮುಂಚೆನೆಯ ನಿಮ್ಮೆಲ್ರಿಗೂ ಈ ಉಡುಗೊರೆ ಕೊಡ್ತಾವಳೆ. ನೋಡಿ ನೋಡಿ, ಸುಮ್ಕೆ ಹಂಗೆ ತಗೊಂಡು ಹೋಗೋಂಗಿಲ್ಲ. ಹಳ್ಳಿ ಹಳ್ಳಿಗೂ ಕೇಳ್ಸೋಂಗೆ ನಮ್ಮ ಕಾಂಚನಗೆ ಜೈಕಾರ ಆಗ್ಬೇಕು, ತಿಳಿತೆ? ಕಾಂಚನ ಅದನ್ನ ಕೇಳಿಸ್ಕೊಂಡು ಆ ಐಶ್ವರ್ಯಂಗೆ ಹೊಟ್ಟೆ ಉರಿಬೇಕು. ಏನು ನಡೀತಾ ಇದೆ ಇಲ್ಲಿ? ನೋಡಿದ್ರ ಗೌಡ್ರೆ, ಅತ್ತೆಗೆ ವಿಷಯ ಹೇಗಪ್ಪ ಹೇಳೋದು ಅಂತ ಯೋಚನೆ ಮಾಡ್ತಿದ್ದೆ. ಈಗ ನೋಡಿ, ಅವರೇ ಅವ್ರ ಮದುವೆ ವಾರ್ಷಿಕೋತ್ಸವನ ಬಡವರಿಗೆ ಹಣ ಬಟ್ಟೆ ಎಲ್ಲ ಕೊಟ್ಟು ಆಚರಿಸ್ಕೋತಾ ಇದ್ದಾರೆ. ಏನು ವಾರ್ಷಿಕೋತ್ಸವನ? ಹೌದು ಆಂಟಿ, ನಿಮಗೆ ಗೊತ್ತಿಲ್ವಾ? ಆಂಟಿ, ನಿನ್ನೆ ರಾತ್ರಿನೇ ಅತ್ತೆ ನನ್ನ ಹತ್ರ ಐಶ್ವರ್ಯ, ನಿಮ್ಮ ಮಾವ ಮನೆಗೆ ಬಂದಿರೋ ವಿಷಯ ಜೊತೆಗೆ ನಾವಿಬ್ರು ಒಟ್ಟಿಗೆ ಸಂತೋಷವಾಗಿದ್ದೀವಿ ಅನ್ನೋ ವಿಷಯನ ಹಳ್ಳಿ ಜನಕ್ಕೆ ತಿಳಿಸ್ಬೇಕು ಅಂತಿದ್ರು. ಯಾಕಂದ್ರೆ ಎಲ್ಲರೂ ಅತ್ತೆನೇ ಬೇಕು ಅಂತ ಪದ್ಮಾವತಿ ಅತ್ತೆನ ಕೊಲೆ ಮಾಡಿ ಈ ಮನೆ ಮಹಾರಾಣಿ ಪಟ್ಟನ ಕಿತ್ಕೊಂಡಿದ್ದಾರೆ ಅಂತ ಮಾತಾಡ್ಕೋತಿದ್ದಾರೆ. ಅಂಥದ್ದೆಲ್ಲ ಏನೂ ಇಲ್ಲ, ನಾವೆಲ್ಲ ಚೆನ್ನಾಗಿದ್ದೀವಿ ಅಂತ ತೋರಿಸ್ಕೊಳ್ಳೋದಕ್ಕೆ ಮದುವೆ ವಾರ್ಷಿಕೋತ್ಸವಕ್ಕಿಂತ ಒಳ್ಳೆ ದಿವಸ ಯಾವುದಿದೆ ಅಂತಂದ್ರು. ನಾನು ಕೂಡ ಅತ್ತೆ, ನೀವು ಹೇಳ್ತಿರೋದು ಸರಿ ಅಂತ ಹೇಳಿ ಮುದ್ದೇಗೌಡ ಅಂಕಲ್ ಹತ್ರ ಹೇಳಿ ಹಳ್ಳಿ ಜನಗಳನ್ನೆಲ್ಲ ಬರಕ್ಕೆ ಹೇಳಿದೆ. ನೀವೇ ಹೇಳಿ ಗೌಡ್ರೆ, ಅತ್ತೆನೂ ಎಷ್ಟು ದಿನ ಅಂತ ಕಳಂಕ ಹೊತ್ಕೊಂಡು ನೋವು ಸಹಿಸ್ಕೊಂಡಿರ್ಬೇಕು ಅಲ್ವಾ ಅತ್ತೆ? ಹೂ ಕಣ್ಮಗ, ಐಶ್ವರ್ಯ ಹೇಳ್ತಿರೋದು ದಿಟ. ಅವ್ರ ವಿಷಯ ಜನಗಳಿಗೆಲ್ಲ ಗೊತ್ತಾಗ್ಲಿ ಅಂತಲೇ ನಾನು ಅವಳು ಮಾತಾಡಿಕೊಂಡು ಈ ತೀರ್ಮಾನಕ್ಕೆ ಬಂದು. ಅದಕ್ಕೆ ಹೇಳೋದು, ನಮ್ಮ ಅವ್ವನ ಅನುಭವದ ಜೊತೆನಾಗೆ ಐಸು ಮೇಡಮ್ ಅವ್ರು ಇದ್ದೇನೋ ಸೇರ್ಕೊಂಡ್ರೇನೆಯ ಮಾಡೋ ಕೆಲಸದಾಗೆ ಒಳ್ಳೇದಾಗೋದು. ಅತ್ತೆ ಆಸೆ ಪಟ್ಟ ಹಾಗೆ ಫಂಕ್ಷನ್ ಏನೋ ಅರೇಂಜ್ ಆಗೋಯ್ತು. ಆದರೆ ಈಗ ಮತ್ತೆ ಇನ್ನೊಂದು ಸಮಸ್ಯೆ ಶುರುವಾಗಿದೆ ಗೌಡ್ರೆ. ನಾನು ಯಾವುದೇ ಕಾರಣಕ್ಕೂ ಈ ಫಂಕ್ಷನ್ಗೆ ಬರೋದಿಲ್ಲ, ನಿಮ್ಮ ಅತ್ತೆ ಪಕ್ಕ ಬಂದು ನಿಂತ್ಕೊಳ್ಳೋದಿಲ್ಲ ಅಂತ ಮಾವ ತುಂಬ ಹಠ ಮಾಡ್ತಿದ್ದಾರೆ. ನಾನು ಎಷ್ಟೇ ಹೇಳಿದ್ರು ಕೇಳ್ತಾನೆ ಇಲ್ಲ. ಏನು ಮಾಡೋದಿವಾಗ? ಅತ್ತೆಗೆ ಅವಮಾನ ಆದರೆ
ನಿಮಗೆ ಎಷ್ಟು ನೋವಾಗುತ್ತೆ ಅನ್ನೋದು ಮಾವಂಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಇದಕ್ಕೆ ಆ ವಯ್ಯನ್ ಕಂಡ್ರೆ ನನಗೆ ಪಾಪ ಬರೋದು. ಅವನ್ ಕ್ಷಮಿಸೋ ಗುಣ ಅದೇ ಹೊರ್ತು ದ್ವೇಷ ಮಾಡೋದು ಗೊತ್ತಿಲ್ಲ ಅಂತ ಅವ್ನಿಗೆ ಅರ್ಥ ಮಾಡಿಸ್ಬೇಕು. ನಮ್ಮ ಅವ್ವನ ಹೆಸ್ರಿಗೆ ಮಸಿ ಬೆಳೆಯೋಕ್ಕಾಯ್ತದೆ, ನಾವು ಕರೆದ್ರೆ ಬರೋಕ್ಕಾಗಿಲ್ವಂತ ಮಾಡ್ತೀನಿರೋ ಅವನಿಗೆ.